ಸೂರ್ಯಕಾಂತಿ. ಅದನ್ನ ಕೈಗೆ ಹಚ್ಚು, ಹಾಗೆ ಪಾದಕ್ಕೆ ಚೆನ್ನಾಗಿ ಹಾಕ್ತಿಕ್ಕು. ಎತ್ತಿ ಏಟ್ ಬಿದ್ದೈತೆ, ಯಾರೋ ಬಲವಾಗೇ ಹೊಡೆದವ್ರೆ. ಪುಣ್ಯ ಚೆಂದಾಕಿತ್ತು, ರವಷ್ಟು ತಡ ಮಾಡಿದ್ರು ನಮ್ ಕೈ ಮೀರೋಗ್ಬಿಟ್ಟಿರೋದು. ಅಯ್ಯೋ, ಈಗ ಏನಾಗದೆ ಅಂತ ಹಿಂಗ್ ಅಳ್ತಾ ಕುಂತೀವ್ರಿ? ನಾನಿದೀನಿ, ನಿನ್ ನಳಿಯನ್ನ ಉಳಿಸ್ಕೊಡೋ ಜವಾಬ್ದಾರಿ ನಂದು. ಅವ್ನ್ ಎದ್ದೋಳ ಗಂಟ ಯಾರಾದ್ರೂ ಒಬ್ರು ಅವ್ನ ಪಕ್ಕದಾಗೆ ಇದ್ದು ನೋಡ್ಕೊಳ್ಳಿ. ನನ್ನ ಅವಶ್ಯಕತೆ ಇದ್ರೆ ಹೇಳ್ಕಳ್ಸಿ, ಬರ್ತೀನಿ. ಹಲೋ, ನಾನು ಗಂಗಾ ಮಾತಾಡ್ತಾ ಇರೋದು. ಹೌದಾ? ಸತ್ಯನಂಗ ಯಾವಾಗ? ಎಲ್ಲೇ? ಇವಾಗ ಹೇಗಿದ್ದಾನೆ? ಸರಿ ಸರಿ, ಈಗಲೇ ಬರ್ತೀವಿ ನಾವು. ಏನಂತೆ? ಅಮ್ಮ ಅಮ್ಮ, ಸತ್ಯಣ್ಣಂಗೆ ಯಾರೋ ಹೊಡೆದ್ಬಿಟ್ಟಿದಾರಂತೆ, ತುಂಬಾ ಏಟಾಗಿದೆಯಂತೆ. ಅಯ್ಯೋ, ಏನಾಗಿದೆಯಂತೆ? ಅವನಿಗೇನು ಅಪಾಯ ಆಗಿಲ್ಲ ತಾನೆ? ಎಲ್ಲಿದ್ದಾನೆ ಅವನು? ಅಂತದ್ದೇನು ಆಗಿಲ್ಲ ಅಂತ ಚಿಕ್ಕಮ್ಮ, ಗಾಬರಿ ಪಡ್ಬೇಡಿ, ನೀವು ಬೇಗ ಬನ್ನಿ ಅಂತಂದ್ರು. ಫೋನ್ ಮಾಡಿದ್ಯಾರು? ಕಾಂತಿ. ಈಗ ಅಣ್ಣ ಕಾಂತಿ ಮನೇಲೆ ಇದ್ದಾನಂತೆ, ಮೊದಲು ನೋಡಿದ ಕಾಂತಿನೇ ಅಂತ. ಈ ಹಳ್ಳಿಲಿ ಯಾರ ತವ ಕಾಸಿರಕ್ಕಿಲ್ಲ, ಇದ್ರು ಅವ್ರು ಕುಡಿಯಕ್ಕೆ ಸಾಕಾಗಲ್ಲ. ಅಂತವ್ರು ನಿಂತವ್ ಬಂದು ಇಂಗ್ಲಿಷ್ ಕಲಿತಾರ? ಕಲ್ತು ನಿಂಗೆ ಕಾಸು ಕೊಡ್ತಾರೆ ನಿನ್ ಕೈಲಿ ಚಿಪ್ಪ, ಚಿಕ್ಕನಾಟ್ನಲ್ಲಿ ಚಿಪ್ಪ. ಅಮ್ಮ, ಸ್ಕೂಲನ್ನ ಈಗ ಸಣ್ಣದಾಗಿ ಶುರು ಮಾಡಿದೀನಿ, ಮುಂದೆ ದೊಡ್ಡದಾಗುತ್ತೆ. ನಿನ್ ಪಿಂಡ ದೊಡ್ಡದಾಗ ಆಗುತ್ತೆ. ಈ ಹಳ್ಳಿಲಿ ನಿನ್ ಊಟ ಪಡ್ಕೊಂಡು ಬಿದ್ದಿರೋದು ಯಾಕೆ ಅಂತ ನಂಗೆ ಗೊತ್ತಿಲ್ವೇ? ಆ ಹುಡುಗಿಗೋಸ್ಕರ ತಾನೆ. ನೀನ್ ಪೆದ್ದ ಕಡೋ, ಅವಳು ನಿನ್ನ ಮದ್ವೆ ಆಯ್ತಾಳೆ ಅಂತ ತಾನೆ ನೀನ್ ಅವಳ ಹಿಂದೆ ಸುತ್ತಿರೋದು. ಆದ್ರೆ ಅವಳು ಏನ್ ಮಾಡ್ತಿದ್ದಾಳೆ ಅಂತ ನಿಂಗೆ ಗೊತ್ತಾ? ಏನ್ ಮಾಡ್ತಿದ್ದಾಳೆ? ಆಗ್ಲೇ ಅವಳು ಮದ್ವೆ ಆಗೋ ಹುಡುಗನ್ನ ನೋಡ್ಕೊಂಡ್ಬಿಟ್ಟವಳೆ. ಸಂತೆಕಟ್ಟೆ ಮನೆಯವರು ಅವಳು ನೋಡ್ಕೊಂಡು ಹೋಗಿದ್ದು ಆಯ್ತು. ಇಷ್ಟರಲ್ಲೇ ಅವಳು ಮದ್ವೆ ಆಗಿ ಹೊಂಟೋಯ್ತಾಳೆ. ನೀನು ಪೆದ್ದನ್ ತರ ಇಲ್ಲೇ ಇದ್ದು ಹಾಳಾಗೋಯ್ತೀಯ. ಹಾಳಾಗೋಗ್ ನನ್ಗೇನಂತೆ? ಸತ್ಯಂಗ ಆಗದೆ ಇರೋರು ಯಾರಾದ್ರೂ ಇದ್ರ ಜನರನ್ನ? ನನಗ್ ಗೊತ್ತಿರೋ ಮಟ್ಟಿಗೆ ಅಂತವ್ರು ಯಾರೂ ಇರ್ಲಿಲ್ಲ. ನಾನು ಸಾಕಷ್ಟು ಜನರ ಬಾಯಿಂದ ಕೇಳಿದ್ದೀನಿ ಒಳ್ಳೆ ಹುಡುಗ ಅಂತ. ಆದ್ರೂ ಮಾವ, ಹೀಗೆಲ್ಲ ಮಾಡೋದಕ್ಕೆ ಸತ್ಯ ಅವ್ರಿಗೆ ಶತ್ರುಗಳಿರ್ಬೇಕು ಅಂತ ಏನಿಲ್ವಲ್ಲ. ನಮ್ ಶತ್ರುಗಳು ಮಾಡ್ಸಿರ್ಬೋದಪ್ಪ. ಕಾಂತಿ ಮದ್ವೆ ನಡಿಲೇಬಾರ್ದು ಅನ್ನೋರು ಕೆಲವ್ರು ಇದಾರಲ್ವಾ, ಅವರಲ್ಲೇ ಯಾರಾದ್ರೂ ಈ ಕೆಲಸ ಮಾಡ್ಸಿರ್ಬೋದಪ್ಪ. ನೇತ್ರ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಮ್ ಶತ್ರುಗಳು ಸತ್ಯನ ಮೇಲೆ ಯಾಕೆ ಹಲ್ಲೆ ಮಾಡ್ತಾರೆ? ಅಂದ್ರೆ ಸತ್ಯ ಕಾಂತಿನ ಮದ್ವೆ ಆಗೋದು ಯಾರಿಗಾದ್ರೂ ಇಷ್ಟ ಇರ್ಲಿಲ್ವಾ? ಹಾಗೇನಿಲ್ಲಪ್ಪ. ಸುಬ್ಬಣ್ಣ ಮಾವನೇ ಹೀಗೆಲ್ಲ ಮಾಡ್ಸಿರೋದು. ನಾನ್ ಸತ್ಯ ಜೊತೆ ಮದ್ವೆ ಆಗೋದು ಅವ್ರಿಗಿಷ್ಟ ಇರ್ಲಿಲ್ಲ. ಅವ್ರ ಜೊತೆ ಮಾತಾಡಿದ್ರು ನಾನ್ ಸುಮ್ಮನಿರಲ್ಲ ಅಂತ ಹೆದರ್ಸಿದ್ರು. ನನಗೆ ಮದ್ವೆ ಬೇಡ ಅಪ್ಪಯ್ಯ. ಮದುವೆ ಬೇಡ? ಯಾಕಮ್ಮ ಕಾಂತಿ? ನಾವಿಷ್ಟೆಲ್ಲ ಒದ್ದಾಡ್ತಿರೋದು ಯಾಕೆ ಅಂತ ಅನ್ಕೊಂಡಿದ್ಯಾ ನೀನು? ನೀನ್ ನೋಡಿದ್ರೆ ಮದ್ವೆ ಬೇಡ ಅಂತ ಹೇಳ್ತಾ ಇದೀಯ. ಮಾವ ಸುಮ್ಮನಿರಲ್ಲ, ಇದೆಲ್ಲ ಇಷ್ಟಕ್ಕೆ ಮುಗಿಯಲ್ಲ. ಸುಮ್ಮನೆ ನನ್ನಿಂದ ಅವ್ರಿಗೆಲ್ಲ ಯಾಕೆ ತೊಂದ್ರೆ? ಅವ್ರಿಗೆಲ್ಲಾದ್ರೂ ಸುಖವಾಗಿರ್ಲಿ. ನನ್ನ ಸ್ವಾರ್ಥಕ್ಕೋಸ್ಕರ ಸತ್ಯನಂತ ಒಳ್ಳೆ ಹುಡುಗನ ಬಲಿ ಕೊಡೋದು ತಯಾರಿಲ್ಲ. ನನಗೆ ಮದುವೆ ಬೇಡ.